ಸೋಮವಂಶ ಆರ್ಯ ಸಮಾಜದ ವತಿಯಿಂದ ಕುಲದೇವತೆ ಶ್ರೀ ನಿಮಿಷಾಂಬಾದೇವಿಯ 89ನೆಯ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಗಂಗಾವತಿಯ ಶ್ರೀ ಕೋಠಿ ಆಂಜನೇಯ ದೇವಸ್ಥಾನದಿಂದ ಪ್ರಾರಂಭವಾದ ಮೆರವಣಿಗೆ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಜಂಬೂ ಬಜಾರ್ ರಸ್ತೆಯಲ್ಲಿರುವ ಶ್ರೀ ನಿಮಿಷಾಂಬಾದೇವಿ ದೇವಸ್ಥಾನವನ್ನು ತಲುಪಿತು. ಶ್ರೀ ಸೋಮವಂಶ ಆರ್ಯ ಕ್ಷತ್ರಿಯ ಸಮಾಜದ ಎಲ್ಲ ಗಣ್ಯಮಾನ್ಯರು, ತಾಯಂದಿರು, ಯುವಕರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು.
ನಿಮಿಷಾಂಬಾದೇವಿಯ 49ನೇ ಜಯಂತಿ ಉತ್ಸವವನ್ನು ಪ್ರತಿ ವರ್ಷದಂತೆ ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಾವು ಇದನ್ನ ಪೂರ್ಣ ಕಾರ್ಯಕ್ರಮಗಳು ನಮ್ಮ ದೇವಸ್ಥಾನದ ವತಿಯಿಂದ ಆರಂಭ ಇರ್ತದೆ. ಬೆಳಗ್ಗೆಯಿಂದಲೇ ಕುಂಭಾಚರಣೆ, ನಂತರ ಧಾರ್ಮಿಕ ಕಾರ್ಯಕ್ರಮಗಳು ಇರ್ತವೆ. ಇದರ ಉದ್ದೇಶ ಒಂದೇ, ನಮ್ಮ ಸನಾತನ ಧರ್ಮ ಉಳಿತಾ ಇರಬೇಕು, ಬೆಳೀತಾ ಇರಬೇಕು ಅನ್ನೋ ಒಂದು ಉದ್ದೇಶದಿಂದಲೇ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಿಂದ ನಾವು ಗಂಗಾವತಿ ಸಮಸ್ತ ನಾಗರಿಕರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ನಿರ್ಣಯಿಸ್ತೇವೆ. ಎಲ್ರಿಗೂ ಒಳಿತಾಗಲಿ. ಜೈ ಹಿಂದ್. ಶ್ರೀ ನಿಮಿಷಾಂಬಾದೇವಿ ಮಾತೆಯ ಕೃಪೆ ಎಲ್ಲರಿಗೂ ಇರಲಿ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಜನತೆಗೆ ಆದಿಗುರು ಶಂಕರಾಚಾರ್ಯ ಅವರ ಸಂಸ್ಥಾನ ಪೀಠ ಗಂಜಾಂ ಮೈಸೂರು. ಶಂಕರಾಚಾರ್ಯವರು ನಮ್ಮ ದೇಶದಲ್ಲಿ ಸನಾತನ ಉಳಿಬೇಕನ್ನೋ ಭಾವನೆ ಇಟ್ಕೊಂಡು ಸುಮಾರು ಸಾವಿರಾರು ವರ್ಷಗಳ ಹಿಂದೆಯೇ ಅವರು ದೇಶ ಸಂಚಾರ ಮಾಡಿದ್ದುಂಟು. ಹಾಗಾಗಿ ಗಂಗಾವತಿ ಸೋಮವಂಶ ಆರ್ಯ ಕ್ಷತ್ರಿಯ ಸಮಾಜದ ವತಿಯಿಂದ ಇವತ್ತು ಸೋಮವಂಶ ಆರ್ಯ ಕ್ಷತ್ರಿಯ ಸಮಾಜದ ಎಲ್ಲ ಬಂಧುಗಳು ನಿಮಿಷಾಂಬಾದೇವಿಯ ಕುಲದೇವತೆಯಾದ ನಿಮಿಷಾಂಬಾದೇವಿಯ ಜಯಂತಿ ಕಾರ್ಯಕ್ರಮ ಇವತ್ತು ಕುಂಭ ಮೆರವಣಿಗೆ ಮೂಲಕ ಕೋಟೆ ಆಂಜನೇಯ ದೇವಸ್ಥಾನದಿಂದ ಬಂಬು ಬಜಾರ್ ಹತ್ರ ಇರುವಂಥ ನಮ್ಮ ಸಮಾಜದ ಗುಡಿ ಹತ್ರ ನಾವು ಕಳಸಾರೋಹಣ ಜೊತೆಗೆ ಕುಂಭ ಮೆರವಣಿಗೆ ಜೊತೆಗೆ ಹೋಗ್ತಾ ಇದ್ದೀವಿ. ದೇವರಲ್ಲಿ ನಮ್ಮ ಎಲ್ಲ ಸಮಾಜದ ಬಂಧುಗಳ ಪ್ರಾರ್ಥನೆ ಒಂದೇ, ನಾಡಿನ ಎಲ್ಲ ಜೀವರಾಶಿಗಳು ಮತ್ತು ಜನತೆ ಸುಖ ಶಾಂತಿ ಸಮೃದ್ಧಿಯಿಂದ ಇರಬೇಕು ಹಾಗೂ ಆರೋಗ್ಯವಾಗಿರಬೇಕು. ದೇವಿಯ ಆಶೀರ್ವಾದ ಎಲ್ಲ ಜನತೆ ಮೇಲೆ ಇರಬೇಕು ಅನ್ನೋದೇ ಮೂಲವಾಗುವುದು. ಹಾಗಾಗಿ ಶಂಕರಾಚಾರ್ಯವರು ಏನು ಪೀಠವನ್ನು ಸಂಸ್ಥಾಪನೆ ಮಾಡಿದ್ದು ನಮ್ಮ ಗಂಜಾಂ ಶ್ರೀ ನಿಮಿಷಾಂಬಾದೇವಿ ದೇವಸ್ಥಾನ ಆಯಿತು. ಅದೇ ರೀತಿ ನಮ್ಮ ಇನ್ನೂ ಒಟ್ಟಾರೆ ಕರ್ನಾಟಕದಲ್ಲಿ 4 ಕಡೆ ಅವರು ಶಂಕರಾಚಾರ್ಯ ಪೀಠವನ್ನು ಸ್ಥಾಪನೆ ಮಾಡಿದ್ದುಂಟು. ಹಾಗಾಗಿ ಮುಕ್ತರಾಜ ನಮ್ಮ ಕುಲದೇವತೆಯ ರಾಜರಾಗಿರ್ತಾರೆ. ಹಾಗಾಗಿ ನಾವೆಲ್ಲ ಸೋಮವಂಶ ಆರ್ಯ ಕ್ಷತ್ರಿಯ ಸಮಾಜದ ಎಲ್ಲ ಜನತೆ ಇವತ್ತು ಶ್ರೀ ನಿಮಿಷಾಂಬಾದೇವಿಯ ಜಯಂತಿ ದಿವಸದ ಅಂಗವಾಗಿ ಗಂಗಾವತಿಯ ಎಲ್ಲ ಸಮಾಜದ ಜನತೆಗೆ ಶುಭ ನಮನಗಳನ್ನು ಹೇಳಕ್ಕೆ ಇಚ್ಛಪಡ್ತೀನಿ. ಈ ಒಂದು 49ನೇ ವರ್ಷದ ಜಯಂತ್ಯೋತ್ಸವವನ್ನು ಕುಂಭಮೇಳ ಸಮೇತವಾಗಿ ಎಲ್ಲ ಸಮಸ್ತ ಬಾಂಧವರೆಲ್ಲರೂ ಕೂಡಿ ಅತಿ ಹೆಚ್ಚಿನ ವಿಜೃಂಭಣೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆ ಕೊಡ್ತಾ ಇದ್ದಾರೆ. ಇದಕ್ಕೆ ಸೋಮವಂಶದ ಆರ್ಯ ಕ್ಷತ್ರಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸಭಾಧ್ಯಕ್ಷರು, ಯುವಕ ಸಂಘದ ಅಧ್ಯಕ್ಷರು, ಮಹಿಳಾ ಮಂಡಳಿಯ ಸದಸ್ಯರೆಲ್ಲರೂ ಇದಕ್ಕೆ ಹಾರೈಸಿ ಇದೇ ರೀತಿಯಾಗಿ ವರ್ಷ ಮಾಡ್ತಾ ಈ ಮುಂದಿನ ವರ್ಷದಲ್ಲಿ 50ನೇ ವರ್ಷದ ಒಂದು ಅತಿ ಹೆಚ್ಚಿನ ಸಮಾರಂಭವನ್ನು ನಾವು ನೆರವೇರಿಸಿಕೊಡ್ತಾ ಇದ್ದೀವಿ. ಇದಕ್ಕೆ ಸರ್ವ ಬಂಧುಗಳು ಸಹಕರಿಸಿ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಡಬೇಕಾಗಿ ತಮ್ಮಲ್ಲಿ ನಾವೆಲ್ಲರೂ ತೆಗೆದುಕೊಳ್ತಾ ಇದ್ದೀವಿ. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಂದಿನ ವರ್ಷ ಕೂಡ ಅತಿ ವಿಜೃಂಭಣೆಯಿಂದ ಅತಿ ಹೆಚ್ಚಿನ ಮನಸ್ಸಿನಿಂದ ಉದಾರ ಮನಸ್ಸಿನಿಂದ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀರಂತೇಳಿ ನಾವು ನಮ್ಮ ಮನಸಾರ ಒಪ್ಪಿದ್ದೇವೆ. ಇದಕ್ಕೆ ನೀವೆಲ್ಲರೂ ಸಮ್ಮತಿ ಕೊಟ್ಟು ಮುಂದಿನ ವರ್ಷಕ್ಕೂ ಇದೇ ರೀತಿಯಿಂದ ಭಾಗವಹಿಸಿ ಕಾರ್ಯಕ್ರಮವನ್ನು ಸುರಕ್ಷಿತವಾಗಿ ನಡೆಸಿಕೊಡಬೇಕಾಗಿ ಸಮಾಜ ಬಾಂಧವರಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದಾವೆ. ಶ್ರೀ ನಿಮಿಷಾಂಬಾ ಮಾತಾಗಿ ಜಯ. ದೇವಸ್ಥಾನ 49ನೇ ಜಯಂತ್ಯೋತ್ಸವದ ಕಾರ್ಯಕ್ರಮ ಇವತ್ತಿನ ದಿನ ಹಮ್ಮಿಕೊಳ್ಳಲಾಗಿದೆ. ಕೋಟೆ ಆಂಜನೇಯ ದೇವಸ್ಥಾನದಿಂದ ನಿಮಿಷಾಂಬ ದೇವಸ್ಥಾನದವರೆಗೆ ಕುಂಭ ಮೆರವಣಿಗೆ ಹಾಗೂ ಪೂಜಾ, ಅನ್ನ ಸಂತರ್ಪಣೆ ಎಲ್ಲವೂ ಹಮ್ಮಿಕೊಳ್ಳಲಾಗಿದೆ. ಆ ತಾಯಿ ಎಲ್ಲರಿಗೂ ಸುಖ ಶಾಂತಿ ಕೊಡಲಿ ಇವತ್ತಿಗೆ 49ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ನಮಗೆ ಪ್ರಸನ್ನ ಮತ್ತು ಅವರ ಆಶೀರ್ವಾದದಿಂದ ನಿಮಿಷಾಂಬಾದೇವಿಯ ಜನ್ಮೋತ್ಸವವನ್ನು ಆಚರಣೆ ಮಾಡುತ್ತಿದ್ದೇವೆ. ನಾವು ಸೋಮವಂಶ ಆರ್ಯ ಕ್ಷತ್ರಿಯ ಸಮಾಜದ ಮಹಿಳೆಯರು ಮತ್ತು ಪುರುಷರು ಸೇರಿ ಕುಂಭಮೇಳವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಬಂದು ದೇವಿಯ ಪ್ರಸಾದವನ್ನು ತೆಗೆದುಕೊಂಡು ಎಲ್ಲರೂ ಹೋಗಬೇಕಾಗಿ ವಿನಂತಿ. ನಮಸ್ಕಾರ. ಅದು ಈ ನಿಮಿಷಾಂಬಾದೇವಿ ಜಯಂತಿಯನ್ನು ಈಗ ಹೊತ್ತಿಗೆ 49ನೇ ವರ್ಷ ಆಗುತ್ತದೆ. ಕೋಟೆ ಆಂಜನೇಯಹಳ್ಳಿಯಿಂದ ಹಿಡಿದು ಕುಂಭವನ್ನು ಶ್ರೀ ನಿಮಿಷಾಂಬಾ ದೇವಸ್ಥಾನ, ಬಂಬೂ ಬಜಾರ್
ಬಾವಿಕಟ್ಟಿ ಆಸ್ಪತ್ರೆ ಹತ್ರ ದೇವಸ್ಥಾನದ ಆಗುತ್ತದೆ. ಅದು ಆದ ನಂತರ ಕುಂಕುಮ ಅರ್ಚನಾ ಪೂಜೆ, ಅದು ಆದ ನಂತರ ಅನ್ನ ಸಂತರಣೆಯ ಮಂಗಳಾರತಿ ಆದ ಅನ್ನ ಸಂತರಣೆ ಇರ್ತದೆ. ಹಾಗೂ ನಮ್ಮ ಕರ್ನಾಟಕ, ನಮ್ಮ ದೇಶ ಅಭಿವೃದ್ಧಿ ಅನ್ನೋದಾಗಲಿ, ಬೆಳೆ ಅನ್ನೋದಾಗಲಿ ಇದನ್ನು 9ನೇ ವರ್ಷದ ಜಯಂತ್ಯೋತ್ಸವವು ಭಾಳ ಅದ್ದೂರಿಯಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಾಳ ಅದ್ದೂರಿಯಾಗಿ ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ದು ಎಲ್ಲ ನಮ್ಮ ಸೋಮವಂಶ ಅರಕ್ಷತ್ರಿಯ ಸಮಾಜದವರು ತನುಮನ ಧನದಿಂದ ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಅದೇ ರೀತಿಯಾಗಿ ಹಿರಿಯಾದವರು ಮತ್ತು ಪತ್ರಕರ್ತರ ಬಂಧು ಮಿತ್ರರಿಗೂ ಕೂಡ ನಮ್ಮ ಸಮಾಜದ ಕಡೆಯಿಂದ ಪೂರಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಆ ತಾಯಿ ಎಲ್ಲರಿಗೂ ಸನ್ಮಾನವನ್ನು ಉಂಟು ಮಾಡಲಿ ಅಂತ ನಾನು ಆ ದೇವಿಯಲ್ಲಿ ಪ್ರಾರ್ಥಿಸುತ್ತಾ ನನ್ನ ಧನ್ಯವಾದ.